ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 13ನೇ ಅಧ್ಯಾಯ ರಣಭಯಂಕರ ಕುಂಭಕರ್ಣ ಕೇಳಿ. ತನ್ನ ಹೆಜ್ಜೆಗಳಿಂದ ಭೂಮಿಯನ್ನು ನಡಗಿಸುತ್ತಾ ನಡೆದು ಬಂದ ಕುಂಭಕರ್ಣನು ಅಣ್ಣನ ಅರಮನೆಯನ್ನು ಪ್ರವೇಶಿಸಿದನು. ಆತನನ್ನು ಕಾಣುತ್ತಲೇ ರಾವಣೇಶ್ವರನು ಪರಮಾನಂದದಿಂದ ಮೇಲಕ್ಕೆದ್ದು ಬಂದು ಆತನನ್ನು ಆಲಂಗಿಸಿದನು. ಕೈ ಹಿಡಿದು ಕರೆದೊಯ್ದು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡನು. ಕುಂಭಕರ್ಣನು ಅಣ್ಣನಿಗೆ ಭಕ್ತಿಯಿಂದ ನಮಸ್ಕರಿಸಿ, ಅಣ್ಣ, ನನ್ನನ್ನು ಏಕೆ ಇಷ್ಟು ಆತುರವಾಗಿ ಕರೆಸಿದೆ? ನಿನಗೆ ಯಾರಿಂದ ತೊಂದರೆ ಸಂಭವಿಸಿದೆ? ಯಾವ ಪಾಪಿಗೆ ಮೃತ್ಯುವಿನಲ್ಲಿ ಆಸೆ ಹುಟ್ಟಿತು ಎಂದು ಕೇಳಿದನು. ತಮ್ಮನ ಮಾತುಗಳನ್ನು ಕೇಳಿ ರಾವಣೇಶ್ವರನು, ತಮ್ಮ ಕುಂಭಕರ್ಣ, ಸುಖನಿದ್ರೆಯಲ್ಲಿದ್ದ ನಿನಗೆ ನಡೆದಿರುವ ಕಾರ್ಯಗಳೆಂದೂ ಅರಿವಾಗಿಲ್ಲ. ಸೋದರನೇ ಕೇಳು. ದಶರಥ ಸುತನಾದ ಆ ರಾಮನು ಸುಗ್ರೀವನ ವಾನರ ಸೈನ್ಯದೊಡನೆ ಸಾಗರವನ್ನು ದಾಟಿ ಬಂದು ನಮ್ಮ ರಾಜಧಾನಿಯನ್ನೆಲ್ಲ ಸಮೂಲವಾಗಿ ನಾಶ ಮಾಡುತ್ತಿದ್ದಾನೆ. ನಗರದಲ್ಲಿನ ಉಪವನಗಳು, ರಾಜ್ಯೋದ್ಯಾನಗಳು ಹಾಳಾಗಿವೆ. ಅವರೊಡನೆ ಯುದ್ಧಕ್ಕೆ ಹೋದ ರಾಕ್ಷಸ ಪ್ರಮುಖರೆಲ್ಲರೂ ರಣರಂಗದಲ್ಲಿ ಮೃತ್ಯುಮುಖರಾದರು. ಈ ವಾನರರಿಂದ ನನಗೆ ಈಗ ಮಹದ್ಭಯ ಪ್ರಾಪ್ತವಾಗಿದೆ. ನೀನೀಗ ಅವರಿಂದ ನನ್ನನ್ನು ರಕ್ಷಿಸಬೇಕಾಗಿದೆ. ಲಂಕೆಯಲ್ಲಿ ಅಳೆದುಳಿದಿರುವ ಸ್ತ್ರೀ ಬಾಲರನ್ನು ನೀನು ರಕ್ಷಿಸು. ನೀನು ಶತ್ರು ಭಯಂಕರನೆಂಬ ಕೀರ್ತಿಗೆ ಪಾತ್ರನಾದವನು. ಆ ಕೀರ್ತಿ ಅಳಿಯದೆ ಉಳಿಯುವಂತೆ ಹೋರಾಡಿ ನಿನ್ನ ಪರಾಕ್ರಮವನ್ನು ಪ್ರದರ್ಶಿಸು. ನಿನ್ನ ದೆಸೆಯಿಂದ ಚಂಡಮಾರುತಕ್ಕೆ ಸಿಕ್ಕ ಮೋಡಗಳಂತೆ ಶತ್ರು ಸೈನ್ಯವನ್ನು ಪಲಾಯನವಾಗಿ ಹೋಗಲಿ ಎಂದನು. ಅಣ್ಣನ ಮಾತುಗಳನ್ನು ಕೇಳಿ ಕುಂಭಕರ್ಣನಿಗೆ ನಗು ಬಂದಿತು. ಹಿಂದೆ ತುಂಬಿದ್ದ ಸಭೆಯಲ್ಲಿ ಹಿತಬೋಧನೆ ಮಾಡಿದವರನ್ನೆಲ್ಲ ಆತನು ಅಪಮಾನಗೊಳಿಸಿ ಅವರ ಮಾತನ್ನು ತಳ್ಳಿ ಹಾಕಿದ ವಿಷಯವನ್ನು ಆತನಿಗೆ ಜ್ಞಾಪಿಸುತ್ತಾ, ಅಣ್ಣ, ಹಿತಬೋಧಕರ ನುಡಿಗೆ ಕಿವಿಗೊಡದ ನೀನು ಆಪತ್ತನ್ನು ತಂದುಕೊಂಡೆ. ಸೀತಾಪರಣ ರೂಪವಾದ ಪಾಪಕ್ಕೆ ಈ ಫಲ ದೊರೆಯಿತು. ನಾನು ಹೇಳುವ ಮಾತನ್ನು ನಿನಗೆ ಅಪಮಾನ ಮಾಡುವ ಉದ್ದೇಶದಿಂದ ಹೇಳುತ್ತಿರೆಂದು ಭಾವಿಸಬೇಡ. ವಿಭೀಷಣನು ಹಿಂದೆ ನಿನಗೆ ಹೇಳಿದ ವಿತರಣೆಗಳನ್ನು ಈಗಲಾದರೂ ಸ್ವೀಕರಿಸು. ಅದೇ ಹಿತವೆಂದು ನನಗೂ ತೋರುತ್ತಿದೆ. ನಿನ್ನ ಹೊಡಹುಟ್ಟಿನ ಸಲಹೆಯಿಂದ ಇಷ್ಟು ಸ್ಪಷ್ಟವಾಗಿ ಹೇಳಿದಕ್ಕಾಗಿ ಕ್ಷಮಿಸು ಎಂದನು. ತಮ್ಮನ ಈ ಸ್ಪಷ್ಟವಾದ ನುಡಿಗಳನ್ನು ಕೇಳಿ ರಾವಣೇಶ್ವರನಿಗೆ ಕೋಪ ಬಂದಿತು. ಆತನು ಹುಬ್ಬು ಗಂಟಾಗಿಕೊಂಡು, ಎಲೆ ಕುಂಭಕರ್ಣ, ಪೂಜ್ಯನಾದ ಗುರು ಶಿಷ್ಯನಿಗೆ ಉಪದೇಶ ಮಾಡಿ ಶಿಕ್ಷಿಸುವಂತೆ ನನ್ನನ್ನು ಶಿಕ್ಷಿಸ ಹೊರಟಿರುವೆ. ಇದು ನಿನಗೆ ಉಚಿತವಲ್ಲ. ನಾನು ತಿಳಿದೆಯೋ ಕಾರ್ಯವನ್ನು ಆಚರಿಸುವನು. ಅದನ್ನು ಈಗ ವಿಮರ್ಶಿಸಿ ಪ್ರಯೋಜನವಿಲ್ಲ. ಈಗ ಒದಗಿರುವ ವಿಷಮ ಸನ್ನಿವೇಶದಲ್ಲಿ ಏನು ಮಾಡಬೇಕೆಂಬುದನ್ನು ಕುರಿತು ಆಲೋಚಿಸುವಷ್ಟೇ ನೀನು ಮಾಡಬೇಕಾಗಿರುವುದು. ನಾನು ಅವಿವೇಕದಿಂದ ಆ ಕಾರ್ಯವನ್ನು ಮಾಡಿದ್ದರೆ ನೀನು ಪರಾಕ್ರಮದಿಂದ ಅದನ್ನು ಸರಿಪಡಿಸು. ನನ್ನಲ್ಲಿ ನಿನಗೆ ಪ್ರೀತಿ ವಿಶ್ವಾಸಗಳಿದ್ದರೆ ನಿನ್ನ ಪರಾಕ್ರಮವನ್ನು ಶತ್ರು ಮರ್ದನದಲ್ಲಿ ಪ್ರಯೋಗಿಸು. ಇಲ್ಲವಾದರೆ ನೀನು ಮನಬಂದಂತೆ ಮಾಡು. ಆಪತ್ಕಾಲದಲ್ಲಿ ಆದವನೇ ನಂಟನಷ್ಟೇ ಎಂದನು. ಗಂಭೀರವಾದರೂ ಧಾರಣವಾಗಿದ್ದ ಅಣ್ಣನ ಮಾತುಗಳನ್ನು ಕೇಳಿ ಕುಂಭಕರ್ಣನು, ರಾಕ್ಷಸ ರಾಜ, ಸಂತಾಪ ಪಡಬೇಡ. ರೋಷವನ್ನು ತೊರೆ. ನಿನ್ನ ತಮ್ಮನಾದ ನಾನು ಇರುವಾಗ ನಿನಗೆ ಅನುತಾಪವೆಂದರೇನು? ಇದುವರೆಗೆ ನಾನು ಹೇಳಿದ ಮಾತುಗಳೆಲ್ಲ ಮರೆತು ನನ್ನನ್ನು ಕ್ಷಮಿಸು. ನಿನ್ನನ್ನು ಪರಿತಾಪಕ್ಕೆ ಒಳಗು ಮಾಡಿದ ಆ ರಾಮನನ್ನು ಹೆಸರಿದಂತೆ ಮಾಡುತ್ತೇನೆ. ನನ್ನ ಮಾತನ್ನು ನಂಬು. ಯುದ್ಧದಲ್ಲಿ ಆ ರಾಮನನ್ನು ಕೊಂದು ಅವನ ತಲೆಯನ್ನು ನಿನ್ನ ಪಾದಕ್ಕೆ ಒಪ್ಪಿಸುವನೆಂದು ಇಗೋ ಪ್ರಮಾಣ ಮಾಡಿ ಹೇಳುತ್ತೇನೆ. ಇದುವರೆಗೆ ವಾನರರಿಂದ ಮಡಿದ ವೀರಪತ್ರಿಯರು ಇನ್ನು ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳಲಿ. ಅವರ ದುಃಖಕ್ಕೆ ಕಾರಣರಾದ ವಾನರನ್ನೆಲ್ಲ ಸಮೂಲವಾಗಿ ನಾಶ ಮಾಡುತ್ತೇನೆ. ನಾನು ಕೆರಳಕ್ಕೆ ಯುದ್ಧಕ್ಕೆ ನಿಂತರೆ ಎದರಬಲ್ಲ ಶೂರರು ಯಾರಿರುವರು? ನೀನಿನ್ನು ನಿನ್ನ ಚಿಂತೆಯನ್ನು ಬಿಟ್ಟು ಮನೋಹರವಾದ ಮದ್ಯಪಾನ ಮಾಡುತ್ತಾ ಯಥೇಚ್ಛವಾಗಿ ವಿಹರಿಸು.
ನಾನು ಅತ್ತ ರಾಮನನ್ನು ಕೊಲ್ಲುತ್ತಲೇ ಇತ್ತ ಹಠಘಾತಿಯಾದ ಸೀತೆ ನಿನ್ನ ವಶವಾಗುತ್ತಾಳೆ ಎಂದನು. ಕುಂಭಕರ್ಣನ ವೀರವಾಕ್ಯಗಳನ್ನು ಕೇಳಿ ರಾವಣನ ಬಳಿಯಲ್ಲಿದ್ದ ಅತಿಕಾಯನೆಂಬ ರಾಕ್ಷಸನಿಗೆ ಕೋಪ ಬಂದಿತು. ಅವನು ಕುಂಭಕರ್ಣನನ್ನು ಕುರಿತು, ಅಯ್ಯ ಕುಂಭಕರ್ಣ, ನೀನು ಸರ್ವಜ್ಞನಂತೆ ಮೊದಲು ರಾವಣೇಶ್ವರನಿಗೆ ಬುದ್ಧಿವಾದ ಹೇಳಿ ಹೊರಟೆ. ಈಗ ನೀನೇ ಸರ್ವಶಕ್ತನೆಂಬ ಏಕಾಂಗಿಯಾಗಿ ಯುದ್ಧಕ್ಕೆ ಹೊರಡುವನೆಂದು ಹೇಳುತ್ತಿರುವೆ. ಕಾರ್ಯವು ಬಾಯಿಂದ ಆಡುವಷ್ಟು ಸುಲಭವಲ್ಲ. ನಿನ್ನ ದುಡುಕುತನ ಶ್ರೀರಾಮ ಲಕ್ಷ್ಮಣ ಬಳಿಯಲ್ಲಿ ಕೆಲಸಕ್ಕೆ ಬಾರದು. ದೇವೇಂದ್ರನೊಡನೆಯೂ ಯಮನೊಡನೆಯೂ ಏಕಕಾಲದಲ್ಲಿ ಯುದ್ಧಕ್ಕೆ ನಿಲ್ಲುವುದು ಎಂತಹ ಜಾಣತನ ಎಂದು ಗದರಿಸಿದನು. ಅನಂತರ ಅವನು ರಾವಣೇಶ್ವರನ ಕಡೆಗೆ ತಿರುಗಿ, ಪ್ರಭು, ನಿನ್ನ ಇಷ್ಟಾರ್ಥ ನೆರವೇರುವ ಉಪಾಯವನ್ನು ನಾನು ಸೂಚಿಸುತ್ತೇನೆ. ಅದರಂತೆ ನಡೆದರೆ ಶತ್ರು ಸಂಹಾರವಾಗಿ ಸೀತೆ ನಿನ್ನ ವಶವಾಗುತ್ತಾಳೆ. ಈ ಕುಂಭಕರ್ಣನ ಜೊತೆಯಲ್ಲಿ ನನ್ನನ್ನು ದಿಜ್ಯುಹ, ಸಹ್ರಾದಿ, ವಿದರ್ಹನರನ್ನು ಯುದ್ಧಕ್ಕೆ ಕಳಿಸು. ನಾವು ಐವರೂ ಸೇರಿ ಯುದ್ಧ ಮಾಡಿದರೆ ಶತ್ರುಗಳು ನಿಶ್ಶೇಷವಾಗಿ ಹತರಾಗುತ್ತಾರೆ. ಅವರು ಹತರಾದ ಮೇಲೆ ಸೀತಾ ನಿನ್ನ ವಶವಾದಂತೆಯೇ. ಒಂದು ಪಕ್ಷ ಹಾಗೆ ಹತರಾಗದೆ ನಾವೇ ಯುದ್ಧದಲ್ಲಿ ಸೋತು ಹೋದರೆ ಅದನ್ನು ಬಹಿರಂಗಪಡಿಸಬೇಡ. ನಾವೇ ಗೆದ್ದವೆಂದು ಊರಿನೆಲ್ಲ ಡಂಗೂರ ಹಾಕಿಸು. ರಾಮಲಕ್ಷ್ಮಣರು ಸತ್ತು ಹೋದರೆಂದು ಸುಳ್ಳು ಪ್ರಮಾದವನ್ನು ಊರಿನೆಲ್ಲ ಹರಡು. ಅದನ್ನು ಕೇಳಿ ನಿರಾಶಳಾದ ಸೀತೆ ಗತ್ಯಂತರವಿಲ್ಲದೆ ನಿನ್ನನ್ನು ವರಿಸುತ್ತಾಳೆ ಎಂದನು. ಅತಿಕಾಯನ ಮಾತು ರಾವಣೇಶ್ವರನಿಗೆ ರುಚಿಸಲಿಲ್ಲ. ಹೇಳಿ ಎಂದು ಅವನನ್ನು ಹೀಯಾಳಿಸಿ ಕುಂಭಕರ್ಣನನ್ನು ಒಡನೆ ಯುದ್ಧಕ್ಕೆ ಹೊರಡುವಂತೆ ಪ್ರೋತ್ಸಾಹಿಸಿ ಅಮೂಲ್ಯವಾದ ರತ್ನಾಹಾರವನ್ನು ಆತನ ಕೊರಳಿಗೆ ಹಾಕಿದನು. ಇದರಿಂದ ಉತ್ಸಾಹಿತನಾದ ಕುಂಭಕರ್ಣನು ಅಣ್ಣನಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಒಡನೆಯೇ ಯುದ್ಧಕ್ಕೆ ಹೊರಡಲು ಸಿದ್ಧವಾದನು. ಕವಚವನ್ನು ಧರಿಸಿ ನಿಂತ ಆ ರಾಕ್ಷಸನು ಮೋಡವನ್ನು ಹೊದ್ದ ಪರ್ವತದಲ್ಲಿ ಶೋಭಿಸುತ್ತಾ ತನ್ನ ಶೂಲಾಯುಧವನ್ನು ಕೈಯಲ್ಲಿ ಹಿಡಿದು ಯುದ್ಧಕ್ಕೆ ಹೊರಡುತ್ತಲೇ ರಾಕ್ಷಸರ ದೊಡ್ಡ ಸೇನೆಯೆಂದು ನಿರ್ಭಯವಾಗಿ ಆತನನ್ನು ಹಿಂಬಾಲಿಸಿತು. ಶಂಖ ದುಂದುಬಿಗಳು ದಿಕ್ಕುಗಳೆಲ್ಲ ಒಡೆದು ಹೋಗುವಂತೆ ಮೊಳಗಿದವು. 100 ಧನಸ್ಸುಗಳ ಅಡ್ಡಳತೆ 600 ಧನಸ್ಸುಗಳ ಉದ್ದಳತೆ ಇದ್ದ ಆ ಕುಂಭಕರ್ಣನು ತನ್ನ ಅನುಯಾಯಿಗಳನ್ನು ಕುರಿತು, ಎಲೈ ರಾಕ್ಷಸರೇ, ಇಲ್ಲಿಗೆ ಬಂದಿರುವ ಕೋತಿಗಳೆಲ್ಲ ನಮ್ಮ ವನದಲ್ಲಿ ಸದ್ಯಕ್ಕೆ ಉಳಿದುಕೊಂಡಿರಲಿ. ಮೊದಲು ಆ ರಾಮಲಕ್ಷ್ಮಣನನ್ನು ಸಂಹಾರ ಮಾಡಿ ಬರುತ್ತೇನೆ. ಅವರು ಸತ್ತರೆ ಎಲ್ಲವೂ ಮುಗಿದಂತೆಯೇ ಎಂದು ಅವರನ್ನು ಹುರಿದುಂಬಿಸಿದನು. ಆ ಮಾತನ್ನು ಕೇಳಿ ಅವರು ಸಂತೋಷದಿಂದ ಸಿಂಹನಾದ ಮಾಡಿದರು. ತನ್ನ ಹಿಂಬಾಲಕರೊಡನೆ ರಣಭೂಮಿಗೆ ಬಂದು ನಿಂತ ಕುಂಭಕರ್ಣನು ಒಮ್ಮೆ ಸುತ್ತಲೂ ನೋಡಿ ಸಿಂಹನಾದ ಮಾಡಿದನು. ಪರ್ವತಗಳು ಸೀಳಿ ಹೋಗುವಂತಹ ಆ ಭಯಂಕರವಾದ ಧ್ವನಿಯನ್ನು ಕೇಳಿ ಆ ಧ್ವನಿಗೆ ತಕ್ಕ ಬೃಹದಾಕಾರವನ್ನು ನೋಡಿ ರಣಭೂಮಿಯಲ್ಲಿದ್ದ ವಾನರೆಲ್ಲೂ ಭಯದಿಂದ ತತ್ತರಿಸಿ ಹೋದರು. ಮಹಾಬಲಾಢ್ಯರಾದ ನಳ, ನೀಲ, ಗವಾಕ್ಷ ವಾನರೆಲ್ಲರೂ, ಕುಮುದ ಮೊದಲಾದ ಸೇನಾಪತಿಗಳು ಕೂಡ ಪಲಾಯನ ಮಾಡಿದರು. ಇದನ್ನು ಕಂಡು ರಾಜಕುಮಾರನಾದ ಅಂಗದ, ಅಯ್ಯ, ಹೆದರಬೇಡಿ, ಈ ವ್ಯಕ್ತಿ ರಾಕ್ಷಸನಲ್ಲ. ನಮ್ಮನ್ನು ಭಯಗೊಳಿಸುವುದಕ್ಕಾಗಲಿಯೇ ಶತ್ರುವು ಕಳಿಸಿರುವ ಒಂದು ಬೆಚ್ಚಲು ಭೂತವೆಂದು ತಿಳಿಯಿರಿ. ನಮ್ಮ ಪರಾಕ್ರಮದಿಂದ ಇದನ್ನು ಭೇದಿಸಿ ಬಿಡೋಣ. ಹೆದರದೆ ಹಿಂತಿರುಗಿ ಎಂದು ಅವರನ್ನು ಹಿಂದಕ್ಕೆ ಕರೆದನು. ಅದನ್ನು ಕೇಳಿ ವಾನರ ಮುಖ್ಯರೆಲ್ಲರೂ ಹೇಗೋ ಧೈರ್ಯ ತಾಳಿ ವೃಕ್ಷಗಳನ್ನು ಪರ್ವತಗಳನ್ನು ಕೈಯಲ್ಲಿ ಹಿಡಿದು ಯುದ್ಧರಂಗಕ್ಕೆ ಹಿಂತಿರುಗಿದರು. ಅಂಗದನ ಮಾತನ್ನು ನಂಬಿ ಅವರು ತಮ್ಮ ಕೈಲಿದ್ದ ವೃಕ್ಷಗಳಿಂದಲೂ ಪರ್ವತಗಳಿಂದಲೂ ಕುಂಭಕರ್ಣನನ್ನು ಮರ್ದಿಸಿ ನೋಡಿದರು. ಮರಗಳು ಮುರಿದವು, ಪರ್ವತಗಳು ಪುಡಿಯಾದವು. ಆದರೆ ಆ ರಾಕ್ಷಸನ ಕೂದಲು ಕೂಡ ಕೊಂಕಲಿಲ್ಲ. ಕೋತಿಗಳ ಉಪಟಳವನ್ನು ಕಂಡು ಕುಂಭಕರ್ಣನಿಗೆ ಕೋಪ ಬಂದಿತು. ಅಗ್ನಿದೇವನು ವನವನ್ನು ಸುಡುವಂತೆ ಆ ವಾನರ ಸಮುದಾಯವನ್ನೆಲ್ಲ ಮರ್ದಿಸಿ ನೆಲಕ್ಕುರುಳಿಸಿದನು. ರಕ್ತದಲ್ಲಿ ಮುಳುಗಿದ ವಾನರೆಲ್ಲರೂ
ಹೂತ ಮುತ್ತುಗದ ಮರಗಳಂತೆ ಭೂಮಿಯ ಮೇಲೆ ಕಡಿದು ಬಿದ್ದರು. ಮುಂದೆ ಬಿದ್ದವರಿಗೆ ಆದ ಈ ದುರ್ಗತಿಯನ್ನು ಕಂಡು ಉಳಿದವರು ಕಾಲೆಳೆದತ್ತ ಓಡಿ ಹೋದರು. ಹಿಂದಕ್ಕೆ ತಿರುಗಿ ಕೂಡ ನೋಡದೆ ಸಮುದ್ರದಲ್ಲಿ ಬಿದ್ದವರು, ಯಾರೂ ಮರಗಳನ್ನು ಏರಿದವರು, ಯಾರೋ ಹಗ್ಗುಗಳಲ್ಲಿ ಬಚ್ಚಿಟ್ಟುಕೊಂಡವರಾರೋ, ಭೂಮಿಯ ಮೇಲೆ ಸತ್ತವರಂತೆ ನಡೆಸುತ್ತಾ ಮಲಗಿದವರಾರೋ, ಹೀಗೆ ಕೆಳಮಾತ್ರಕ್ಕೆ ರಣರಂಗವೆಲ್ಲ ಬಯಲಾಯಿತು. ಅಂಗದನು ಕೂಗಿ ಕೂಗಿ ಧೈರ್ಯ ಹೇಳುತ್ತಿದ್ದರೂ ಅದರ ಲಕ್ಷ್ಯವೇ ಇಲ್ಲ ಅವರಿಗೆ. ಮರ್ಯಾದೆಗಿಂತಲೂ ಪ್ರಾಣವೇ ಹೆಚ್ಚು ಪ್ರಿಯಕರವಾಗಿ ತೋರಿತು. ಅಷ್ಟರಲ್ಲಿ ಆಂಜನೇಯನು ರಣರಂಗವನ್ನು ಪ್ರವೇಶಿಸಿದನು. ಆತನನ್ನು ಕಾಣುತ್ತಲೇ ಓಡುಗುತ್ತಿದ್ದರಲು ಹಿಂತಿರುಗಿ ಹನುಮಂತನ ಸುತ್ತಲೂ ನೆರೆದರು. ಪ್ರಾಣದ ಮೇಲೆ ಹೆಂಗು ತೊರೆದು ಮತ್ತೊಮ್ಮೆ ಆ ಕೋಟೆಯಂತಿದ್ದ ರಾಕ್ಷಸನ ಮೇಲೆ ಲಗ್ಗೆ ಏರಲು ಆರಂಭಿಸಿದರು. ಕುಂಭಕರ್ಣನಿಗೆ ವಾನರರೆಂದರೆ ನೊಣಗಳಿದ್ದ ಹಾಗೆ. ಒಂದು ಸಾರಿ ಗದೆಯನ್ನು ತಿರುಗಿಸಿ ಅವರ ಮೇಲೆ ಪ್ರಯೋಗಿಸಲು 8,000 ಮಂದಿ ವಾನರರು ಅಪ್ಪಚ್ಚಿಯಾದರು. ಉಳಿದವರನ್ನು ಒಂದೊಂದು ಬಾರಿ 10ರಂತೆ 20ರಂತೆ ಹಿಡಿದು ಗುಳಕ್ಕನೆ ಕಬಳಿಸಲು ಮೊದಲು ಮಾಡಿದನು. ಆದರೂ ವಾನರ ವೀರರು ಧೃತಿಗೆಡದೆ ಕೋಡುಗಲ್ಲುಗಳಿಂದಲೂ ದೊಡ್ಡ ದೊಡ್ಡ ವೃಕ್ಷಗಳಿಂದಲೂ ಆ ರಾಕ್ಷಸನನ್ನು ಪ್ರಹರಿಸುತ್ತಿದ್ದರು. ಅವನ ಮೇಲೆ ತಮ್ಮ ಕೈ ಸಾಗದುದನ್ನು ಕಂಡು ಅವರು ಆತನ ಹಿಂದೆ ಬಂದಿದ್ದ ರಾಕ್ಷಸರೆಲ್ಲ ಬಡಿದು ಸಾಯಿಸಿದರು. ಅಷ್ಟರಲ್ಲಿ ಮಾರುತಿ ದೊಡ್ಡದೊಂದು ಪರ್ವತ ಶಿಖರವನ್ನು ತಂದು ಅವನ ಮೇಲೆ ಎಸೆದನು. ಕುಂಭಕರ್ಣನು ಅದನ್ನು ಮುಷ್ಟಿಯಿಂದ ಗುದ್ದಿದನು. ಆ ಪರ್ವತ ಶಿಖರ ಚೂರು ಚೂರಾಯಿತು. ಮತ್ತೊಮ್ಮೆ ಆ ಭಯಂಕರ ರಾಕ್ಷಸನು ವಾನರನ್ನೆಲ್ಲ ಕಬಳಿಸಲು ಪ್ರಾರಂಭಿಸಿದನು. ಆದರೆ ಅವನು ಗಬಗಬ ನುಂಗಿದ ವಾನರೆಲ್ಲರೂ ಮತ್ತೆ ಬಾಯಿಂದ ಮೂಗಿಂದಲೂ ಗುಹೆಯ ಡೊಗರುಗಳಿಂದ ಹತ್ತಿ ಬರುವಂತೆ ಹೊರಬರಲು ಆರಂಭಿಸಿದರು. ಇದನ್ನು ಕಂಡು ಕುಪಿತನಾದ ಕುಂಭಕರ್ಣನು ಅವರನ್ನೆಲ್ಲ ಮತ್ತೆ ಮತ್ತೆ ಮುರಿದು ತಿನ್ನಲು ಪ್ರಾರಂಭಿಸಿದನು. ಇದನ್ನು ಕಂಡು ವಾನರೆಲ್ಲರೂ ಓಡಿ ಹೋಗಿ ಶ್ರೀರಾಮನ ಬೆನ್ನ ಮೊರೆ ಹೊಕ್ಕರು. ವಾನರ ಸೈನ್ಯವೆಲ್ಲವೂ ಪಲಾಯ ಮಾಡುವುದನ್ನು ಕಂಡ ಅಂಗದನು ರೋಷದಿಂದ ದೊಡ್ಡ ಪರ್ವತವೊಂದು ಎತ್ತಿ ತಂದು ಕುಂಭಕರ್ಣನ ತಲೆಯ ಮೇಲೆ ಬೆಸೆದನು. ಆ ಪೆಟ್ಟಿನಿಂದ ನೊಂದ ರಾಕ್ಷಸನು ಕತಿಯಿಂದ ತನ್ನ ಶೂಲವನ್ನು ಅಂಗದನ ಮೇಲೆ ಪ್ರಯೋಗಿಸಿದನು. ಅಂಗದನು ಉಪಾಯದಿಂದ ಆ ಹೊಡೆತವನ್ನು ತಪ್ಪಿಸಿಕೊಂಡು ಆಕಾಶಕ್ಕೆ ನೆಗೆದು ಕುಂಭಕರ್ಣನ ವಕ್ಷಸ್ಥಳದಲ್ಲಿ ಕಾಲಿಂದ ಬಲವಾಗಿ ಒದ್ದನು. ಆ ಹೊಡೆತಕ್ಕೆ ಕ್ಷಣಕಾಲ ಮೂರ್ಛಿತನಾಗಿ ಮೈಮರೆತು ಬಿದ್ದಿದ್ದ ಮರುಕ್ಷಣದಲ್ಲಿಯೇ ಸುಧಾರಿಸಿಕೊಂಡವನಾಗಿ ಮುಷ್ಟಿಯಿಂದ ಆ ವಾನರ ವೀರನನ್ನು ಪ್ರಹರಿಸಿದನು. ಕೂಡಲೇ ಅಂಗದನು ಜ್ಞಾನ ತಪ್ಪಿ ನೆಲಕ್ಕುರುಳಿದನು. ಇದನ್ನು ಕಂಡು ಸುಗ್ರೀವನು ತಾನೇ ಸ್ವತಃ ಆ ಘೋರ ರಕ್ಕಸನಿಗೆ ಎದುರಾದನು. ಇಬ್ಬರು ಒಬ್ಬರನ್ನೊಬ್ಬರು ಮೂದಲಿಸುತ್ತಾ ಸಮವಾಗಿ ಕ್ಷಣಕಾಲ ಯುದ್ಧ ಮಾಡಿದರು. ಸುಗ್ರೀವನು ಒಗೆದ ಪರ್ವತ ರಾಕ್ಷಸನ ಎದೆಗೆ ತಗುಲಿ ಚೂರು ಚೂರಾಗಿ ಕೆಳಗೆ ಬಿತ್ತು. ರಾಕ್ಷಸನು ತನ್ನ ಶೂಲವನ್ನು ಎದುರಾಳಿಗೆ ಮೇಲೆ ಪ್ರಯೋಗಿಸಿದನು. ಕಾಲಾಗ್ನಿಯಂತೆ ಬರುತ್ತಿದ್ದ ಆ ಆಯುಧವನ್ನು ಆಂಜನೇಯನು ಮಧ್ಯ ಮಾರ್ಗದಲ್ಲಿಯೇ ಹಾರಿ ಹಿಡಿದು ಮುರಿದು ಹಾಕಿದನು. ಸರ್ವಕಾಲಾಯಸ ನಿರ್ಮಿತವಾದ ಆ ಆಯುಧ ಮುರಿದು ಹೋದುದರಿಂದ ರಕ್ಕಸರಿಗೆ ವ್ಯಥೆಯಾಯಿತು. ಆತನು ಪರ್ವತದ ಕೋಡುಗಲ್ಲನ್ನು ತೆಗೆದುಕೊಂಡು ಸುಗ್ರೀವನನ್ನು ಹೊಡೆದನು. ಆ ಪೆಟ್ಟನ್ನು ತಾಳಲಾರದೆ ಆ ಕಪಿವೀರನು ನೆಲಕ್ಕುರುಳಿದನು. ಒಡನೆ ಕುಂಭಕರ್ಣನು ಕೆಳಗೆ ಬಿದ್ದ ಅವನನ್ನು ಎತ್ತಿಕೊಂಡು ಲಂಕೆಯ ಕಡೆ ಹೊರಟನು. ಕುಂಭಕರ್ಣನ ಕ್ರೂರ ಕರ್ಮವನ್ನು ಕಂಡು ವಾನರೆಲ್ಲರೂ ಭಯದಿಂದ ತಳಮಳಿಸುತ್ತಿರಲು ರಾಕ್ಷಸರು ಆನಂದದಿಂದ ನರ್ತಿಸಿದರು. ಬೀದಿಗಳಲ್ಲಿ ಬರುತ್ತಿದ್ದ ಆತನ ಮೇಲೆ ರಾಕ್ಷಸಾಂಗನೆಯರು ಹೂಮಳೆ ಸುರಿಸಿದರು. ಗಂಧ ಪನ್ನೀರುಗಳನ್ನು ಆತನ ಮೇಲೆ ಚೆಲ್ಲಿದರು.
ಅದೇ ಶೈತ್ಯೋಪಚಾರವಾಗಿ ಸುಗ್ರೀವನ ಮೂರ್ಛೆ ತಿಳಿಯಿತು. ಎಚ್ಚೆತ್ತವನೇ ಆತನು ಕುಂಭಕರ್ಣನ ಮೈಯೆಲ್ಲನ್ನಾಪರಿಸಿ ಅವನ ಕಿವಿಮೂಗುಗಳನ್ನು ಕಚ್ಚಿಬಿಟ್ಟನು. ರಾಕ್ಷಸನ ವೇಷವೆಲ್ಲವೂ ರಕ್ತದಿಂದ ತೊಯ್ದು ಹೋಯಿತು. ಆತನು ಆ ಸುಗ್ರೀವನನ್ನು ನೆಲಕ್ಕೆ ಎತ್ತಿಯಾಗಿ ಕಾಲಿನಿಂದ ತುಳಿದನು. ಸುತ್ತಮುತ್ತಲಿದ್ದ ರಾಕ್ಷಸರೆಲ್ಲರೂ ಆ ಕಪಿವೀರನ್ನು ಚೆನ್ನಾಗಿ ಪ್ರಹರಿಸಿದರು. ಸುಗ್ರೀವನು ಅದನ್ನೆಲ್ಲ ಸಹಿಯುತ್ತಾ ಹೇಗೋ ಅವರ ಕೈಯಿಂದ ನುಡಿಸಿಕೊಂಡು ಶ್ರೀರಾಮನ ಬಳಿಗೆ ಬಂದನು. ಕೈಗೆ ಸಿಕ್ಕ ತುತ್ತು ಬಾಯಿಗೆ ಬಂದಿಲ್ಲವೆಂದು ಕಂಡು ಕುಂಭಕರ್ಣನಿಗೆ ರೇಗಿ ಹೋಯಿತು. ಕೈಗೆ ಸಿಕ್ಕಿದ ಗರಿಗ ಒಂದನ್ನು ಮುಷ್ಟಿಯಲ್ಲಿ ಹಿಡಿದು ಅವನು ಸುಗ್ರೀವನ ಹಿಂದೆಯೇ ರಣಭೂಮಿಗೆ ಧಾವಿಸಿದನು. ಕೋಪದಿಂದ ಮೈಮರೆತಿದ್ದ ಅವನಿಗೆ ಇವರು ವಾನರರು, ಇವರು ರಾಕ್ಷಸರು ಎಂಬ ಪ್ರಜ್ಞೆ ಇಲ್ಲದೆ ಕೈಗೆ ಸಿಕ್ಕಿದವರನ್ನೆಲ್ಲೋ ಭಕ್ಷಿಸುತ್ತಾ ಹೊರಟನು. ಪ್ರಳಯ ಕಾಲದ ಮೃತ್ಯುವನಿಂತಿದ್ದ ಇವನ ಕೃತ್ಯವನ್ನು ಕಂಡು ವಾನರರು ಓಡಿ ಬಂದು ಶ್ರೀರಾಮನಲ್ಲಿ ಮೊರೆ ಇಟ್ಟರು. ಅವರ ಆರ್ತನಾದವನ್ನು ಕೇಳಿ ಲಕ್ಷ್ಮಣನು ಆ ರಾಕ್ಷಸನಿಗೆ ಎದುರಾದನು. ಆತನು 7 ಕುರಂಬಗಳನ್ನು ಏಕಕಾಲದಲ್ಲಿ ಹೂಡಿ ಆ ರಾಕ್ಷಸನ ಮೇಲೆ ಪ್ರಯೋಗಿಸಿದನು. ಆದರೆ ಆ ಭಯಂಕರ ರಾಕ್ಷಸನು ಆ ಬಾಣಗಳನ್ನು ಲೆಕ್ಕಿಸದೆ ಶ್ರೀರಾಮನನ್ನು ಹಿಡಿದು ತಿನ್ನುವುದಕ್ಕಾಗಿ ಆತನ ಕಡೆಗೆ ಓಡಿದನು. ಇದನ್ನು ಕಂಡು ಶ್ರೀರಾಮಚಂದ್ರನು ಭಯಂಕರವಾದ ಬಾಣಗಳನ್ನು ಅವನ ಮೇಲೆ ಸುರಿಸಿದನು. ಅವುಗಳಿಂದ ಘಾಸಿಕೊಂಡು ಉಬ್ಬಸಪಡುತ್ತಿದ್ದರೂ ಆ ರಾಕ್ಷಸನು ನಿಲ್ಲಲಿಲ್ಲ. ಕೈಗೆ ಸಿಕ್ಕ ವಾನರನ್ನು ಭಕ್ಷಿಸುತ್ತಾ ಶ್ರೀರಾಮನ ಕಡೆಗೆ ಧಾವಿಸುತ್ತಲೇ ಬಂದನು. ತನ್ನ ಕಣ್ಣೆದುರಿನಲ್ಲಿಯೇ ವಾನರನ್ನು ಭಕ್ಷಿಸುತ್ತಿರುವುದನ್ನು ಕಂಡು ಕನಲಿದ ರಾಮಚಂದ್ರನು ಮತ್ತೊಂದು ಮಹಾಸ್ತ್ರವನ್ನು ಆ ರಾಕ್ಷಸನ ಹೆದೆಗೆ ಗುರಿಯಿಟ್ಟು ಹೊಡೆದನು. ಆ ಬಾಣ ತಾಕುತ್ತಲೇ ರಾಕ್ಷಸನ ಕೈಯಲ್ಲಿದ್ದ ಪರಿಗ ಕೆಳಕ್ಕೆ ಜಾರಿಬಿತ್ತು. ಅವನು ನಿರಾಯುಧನಾದನು. ಕುಂಭಕರ್ಣನಿಗೆ ಆಯುಧ ಬಿದ್ದು ಹೋದುದರಿಂದ ಯಾವ ನಷ್ಟವೂ ಆಗಲಿಲ್ಲ. ದೊಡ್ಡದಾದ ಒಂದು ಪರ್ವತವನ್ನು ಎತ್ತಿ ಶ್ರೀರಾಮನ ಮೇಲೆ ಹೊಗೆದನು. ಆತನು ಬಾಣವೊಂದರಿಂದ ಆ ಪರ್ವತವನ್ನು ನಿವಾರಿಸಿಕೊಂಡು ಎದುರಾಳಿಯ ಮೇಲೆ ಬಾಣದ ಮಳೆಯನ್ನು ಕರೆದನು. ಎಲ್ಲವೋ ರಾಕ್ಷಸ, ನೋಡು ಶ್ರೀರಾಮನ ಬಾಣಗಳ ರುಚಿಯನ್ನು ಎಂದು ಆತನ್ನು ನಾನೇನು ವಿರಾಧನಲ್ಲ, ಕಬಂಧನಲ್ಲ, ಖರನಲ್ಲ, ವಾಲಿಯಂತೂ ಮೊದಲೇ ಅಲ್ಲ. ನಾನು ಕುಂಭಕರ್ಣ. ನಿನ್ನ ಪರಾಕ್ರಮವನ್ನೆಲ್ಲ ಪ್ರದರ್ಶಿಸಿಬಿಡು. ಅದನ್ನು ನೋಡಿ ಆಮೇಲೆ ನಿನ್ನನ್ನು ಭಕ್ಷಿಸುತ್ತೇನೆ ಎಂದು ಹೇಳಿ ಎದುರಾಳಿ ಸುರಿಸಿದ ಬಾಣಗಳನ್ನು ನಿರ್ಲಕ್ಷಿಸಿ ವಿಫಲಗೊಳಿಸುತ್ತಾ ಬಂದನು. ಬರಬರುತ್ತಾ ಶ್ರೀರಾಮನ ಬತ್ತಳಿಕೆ ಬರಿದಾಗುವ ಸ್ಥಿತಿಗೆ ಬಂತು. ಆತನು ಕನಲಿ ವಾಯುವಾಸ್ತ್ರವನ್ನು ಉಪಯೋಗಿಸಿದನು. ಒಡನೆ ರಾಕ್ಷಸನ ತೋಳು ಹಾರಿಹೋಯಿತು. ಅದು ಕೆಳಗೆ ಬಿದ್ದ ಕಡೆ ಹಲವಾರು ವಾನರರು ಅದರ ಅಡಿಯಲ್ಲಿ ಸಿಕ್ಕಿ ಸತ್ತು ಹೋದರು. ಆದರೂ ಒಂದೇ ತೋಳಿನಲ್ಲಿ ಯುದ್ಧ ಮಾಡುತ್ತಿದ್ದ ಆ ರಾಕ್ಷಸನ ಮತ್ತೊಂದು ತೋಳು ಶ್ರೀರಾಮನ ಐಂದ್ರಾಸ್ತ್ರದಿಂದ ಕತ್ತರಿಸಿ ಹೋಯಿತು. ಮತ್ತೆರಡು ಬಾಣಗಳಿಂದ ಕುಂಭಕರ್ಣನ 2 ಕಾಲುಗಳು ಕತ್ತರಿಸಿ ಹೋದವು. ಇಷ್ಟಾದರೂ ಆ ರಾಕ್ಷಸನ ಆಟೋಟೋಪ ಕಡಿಮೆಯಾಗಲಿಲ್ಲ. ತನ್ನ ಬಾಯನ್ನು ತೆರೆದುಕೊಂಡು ಆಕಾಶದಲ್ಲಿ ಚಂದ್ರನನ್ನು ನುಂಗು ಬರುವ ರಾಹುವಿನಂತೆ ಶ್ರೀರಾಮನನ್ನು ನುಂಗ ಬಯಸಿ ಕುಪ್ಪಳಿಸಿ ಬರುತ್ತಿದ್ದನು. ಶ್ರೀರಾಮನ ಅವನ ವಾಸವನ್ನು ಕಂಡು ಆಶ್ಚರ್ಯಪಡುತ್ತಾ ಸಹಸ್ರಾರು ಬಾಣಗಳನ್ನು ಕರೆದು ಅವನ ಬಾಯನ್ನೆಲ್ಲ ಬಾಣಗಳಿಂದ ಗಿಡಿದನು. ಅನಂತರ ಆತನು ಮತ್ತೊಮ್ಮೆ ಐಂದ್ರಾಸ್ತ್ರವನ್ನು ಪ್ರಯೋಗಿಸಿ ಆ ರಾಕ್ಷಸನ ಮುಂಡದಿಂದ ಬೇರ್ಪಡಿಸಿದನು. ರುಂಡಗಳು ಬೇರೆ ಬೇರೆಯಾಗಿ ಭೂಮಿಯ ಮೇಲೆ ಬಿದ್ದ ರಭಸಕ್ಕೆ ಭೂಮಿ ಅದುರಿತು. ಆಕಾಶದಲ್ಲಿದ್ದ ರಾಕ್ಷಸರೆಲ್ಲರೂ ಆ ಘೋರ ರಾಕ್ಷಸನ ಮರಣವನ್ನು ಕಂಡು ಆನಂದದಿಂದ ಪುಷ್ಪವೃಷ್ಟಿ ಕರೆದರು. ವಾನರೆಲ್ಲರೂ ಕೂಕಿಲಿರಿಯುತ್ತಾ ಬಾಲಗಳನ್ನು ಎತ್ತಿಕೊಂಡು ಕುಣಿದಾಡಿದರು. ಶ್ರೀರಾಮನು ರಣಭಯಂಕರನಾದ ಆ ರಾಕ್ಷಸನನ್ನು ಕೊಂದು ಸಂತುಷ್ಟನಾಗಿ ಒಮ್ಮೆ ಮುಗುಳ್ನಕ್ಕನು. ಯುದ್ಧಕಾಂಡದ 14ನೇ ಅಧ್ಯಾಯ. ದೇವಾಂತಕ
ನರಾಂತಕಾದಿ ರಾಕ್ಷಸ ವೀರರ ಹನನ ಕೇಳಿ. ಕುಂಭಕರ್ಣನ ಮರಣ ವೃತ್ತಾಂತವನ್ನು ಕೇಳಿ ರಾವಣೇಶ್ವರನ ದುಃಖದಿಂದ ಮುಂಗಾಣಾದವನು, ಅಯ್ಯೋ, ನಿನ್ನಂತಹ ಮಹಾಶೂರನಾದ ತಮ್ಮನನ್ನು ಕಳೆದುಕೊಂಡು ನಾನಿನ್ನು ಬಾಳಬೇಕೇ? ನನಗಿನ್ನು ಈ ರಾಜ್ಯದಿಂದ ಏನು ಪ್ರಯೋಜನ? ಸೀತೆಯಿಂದ ಏನು ಪ್ರಯೋಜನ? ನಾನೀಗಲೇ ನನ್ನ ಅನುದಗಮ್ಮವನ್ನು ಅನುಸರಿಸಿ ಹೊರಡುತ್ತೇನೆ. ಆತನನ್ನು ಅಗಲಿ ನಾನು ಕ್ಷಣಕಾಲವೂ ಜೀವಿಸಲಾರೆ ಎಂದು ಆತನು ಪ್ರಲಾಪಿಸುತ್ತಾ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದನು. ತನ್ನ ಸ್ವಾಮಿ ದುಃಖದಲ್ಲಿ ಮುಳುಗಿರುವುದನ್ನು ಕಂಡು ಶಿರಸ್ಕನೆಂಬ ರಾಕ್ಷಸನು ಆತನನ್ನು ಸಂತೈಸಿದನು. ತ್ರಿಭುವನ ಶೂರನಾದ ಆತನು ಹೆಣ್ಣಿನಂತೆ ಅಳುತ್ತಾ ಕೂರುವುದು ಅಯೋಗ್ಯವೆಂದು ಹೇಳಿದನು. ತಾನು ರಣರಂಗಕ್ಕೆ ಹೋಗಿ ರಾಮಲಕ್ಷ್ಮಣರ ಹುಟ್ಟಡಗಿಸುವುದಾಗಿ ಭರವಸೆ ಇತ್ತನು. ದೇವಾಂತಕ, ನರಾಂತಕ, ಅತಿಕಾಯರೆಂಬ ಮಹಾಶೂರರಾದ ರಾಕ್ಷಸರು ರಾಜಪುತ್ರರು ಯುದ್ಧಕ್ಕೆ ಸಿದ್ಧರಾಗಿ ರಾವಣೇಶ್ವರನ ಅಪ್ಪಣೆ ಕೋರಿದರು. ಇವರ ಉತ್ಸಾಹವನ್ನು ಕಂಡು ದಾನವೇಶ್ವರನು ತನ್ನ ದುಃಖವನ್ನು ಹಾಗೆಯೇ ನುಗ್ಗಿಕೊಂಡನು. ಯುದ್ಧಕ್ಕೆ ಹೊರಟ ನಾಲ್ವರಲ್ಲಿ ಒಬ್ಬೊಬ್ಬರು ವಿಶಾಲ ಕೀರ್ತಿಶಾಲಿಗಳು, ಮಹಾಮಾಯಾವಿಗಳು, ಯುದ್ಧದಲ್ಲಿ ಹಿಮ್ಮೆಟ್ಟಿದ ಕಡುಗಲಿಗಳು. ರಾವಣೇಶ್ವರನು ಅವರನ್ನು ಅನರ್ಘ್ಯವಾದ ರತ್ನಾಭರಣಗಳಿಂದ ಪುರಸ್ಕರಿಸಿ ಆಶೀರ್ವಾದ ಪೂರ್ವಕವಾಗಿ ಯುದ್ಧಕ್ಕೆ ಬೀಳ್ಕೊಟ್ಟನು. ತ್ರಿಶಿರಸ್ಕನಿಗೆ ಅವನೇ ಸೂಚಿಸುವಂತೆ 3 ತಲೆಗಳು, ಒಂದೊಂದು ತಲೆಯೂ ರಕ್ತಖಚಿತವಾದ ಕಿರೀಟಗಳಿಂದ ಅಲಂಕೃತವಾಗಿತ್ತು. 3 ಶಿಖರಗಳಿಂದ ಬೆಳಗುವ ಬೆಟ್ಟದಂತೆ ಬೆಳಗುತ್ತಾ ಆತನು ದಿವ್ಯ ರಥವೊಂದೇರಿ ಯುದ್ಧಕ್ಕೆ ಹೊರಟನು. ಆತನ ಹಿಂದೆ ಅತಿಕಾಯನ ರಥ ಹೊರಟಿತು. ನರಾಂತಕನು ಬೆಂಕಿಯಂತೆ ಬೆಳಗುವ ಆಯುಧವನ್ನು ತರಿಸಿ ಉತ್ತಮಾಶ್ವವನ್ನೇರಿ ಅಸಂಖ್ಯವಾದ ರಾಕ್ಷಸರ ಪರಿವಾರದೊಡನೆ ರಣರಂಗಕ್ಕೆ ಹೊರಟನು. ದೇವಾಂತಕ ಮಹಾಪಾಶ್ವರು ಪರಿಗವನ್ನು ಗದೆಯನ್ನು ಧರಿಸಿ ತಮ್ಮ ನೋಟಗಳಿಂದ ಗರ್ವ ಪ್ರವಾಹವನ್ನು ಪಸರಿಸುತ್ತಾ ಯುದ್ಧಕ್ಕೆ ಹೊರಟರು. ರಣರಂಗದಲ್ಲಿ ಸಾಯಬೇಕು, ಇಲ್ಲವೇ ಗೆಲ್ಲಬೇಕು ಎಂಬ ನಿಶ್ಚಯ ಅವರ ಮುಖಗಳಲ್ಲಿ ಮುದ್ರಿತವಾಗಿತ್ತು. ಈ ರಾಕ್ಷಸ ನಾಯಕರೆಲ್ಲರೂ ಅಪಾರ ಸೈನ್ಯದೊಡನೆ ಯುದ್ಧರಂಗವನ್ನು ಪ್ರವೇಶಿಸಿ ಏಕಕಾಲದಲ್ಲಿ ಭಯಂಕರವಾಗಿ ಸಿಂಹನಾದ ಮಾಡಿದರು. ಆ ಶಬ್ದದಿಂದ ಅಂತರಿಕ್ಷವೇ ಒಡೆದು ಹೋಗುವಂತಾಯಿತು. ರಾಕ್ಷಸರ ಸಿಂಹನಾದವನ್ನು ಕೇಳಿ ವಾನರರು ಸಿಂಹನಾದ ಮಾಡಿದರು. ಕ್ಷಣಕ ಮಾತ್ರದಲ್ಲಿ ಇಬ್ಬಣದವರಿಗೂ ಕೈಗೆ ಕೈ ಕಲೆಯಿತು. ರಾಕ್ಷಸರ ಬಾಣಗಳ ಸುರಿಮಳೆ, ವಾನರರ ಕಲ್ಗುಂಡುಗಳನ್ನು ಪ್ರವಾಹ ಇವು ಅಂತರಿಕ್ಷವನ್ನೇ ತುಂಬಿಬಿಟ್ಟವು. 2 ಗುಂಪುಗಳಲ್ಲಿಯೂ ಸಹಸ್ರಾರು ಜನ ಮಡಿದುರುಳಿ ರಕ್ತ ಪ್ರವಾಹ ಹರಿಯಿತು. ರಾಕ್ಷಸರ ಕಡೆ ನರಾಂತಕನು ಯಮನಂತೆ ವಿಜೃಂಭಿಸುತ್ತಾ ಸಹಸ್ರಾರು ವಾನರರ ಮರಣಕ್ಕೆ ಕಾರಣನಾದನು. ಇದನ್ನು ಕಂಡು ಸುಗ್ರೀವನು ಆ ರಾಕ್ಷಸನನ್ನು ಬಲಿಯಿಕ್ಕುವಂತೆ ಅಂಗದ ಕುಮಾರನಿಗೆ ಆಜ್ಞಾಪಿಸಿದನು. ಒಡನೆ ಆ ವಾನರ ವೀರನು ಮುಗಿಲ ಮಧ್ಯದಿಂದ ಹೊರಬಂದ ಸೂರ್ಯನಂತೆ ವಾನರ ಸೈನ್ಯದಿಂದ ಹೊರಟು ನರಾಂತಕನನ್ನು ಎದುರಿಸಿದನು. ತನ್ನ ಸಂಹಾರ ಕಾರ್ಯಕ್ಕೆ ಅಡ್ಡಿಯಾದ ಈ ವಾನರನ್ನು ಆ ರಾಕ್ಷಸ ವೀರನು ತನ್ನ ಪ್ರಾಸಾಯುಧದಿಂದ ಪ್ರಹರಿಸಿದನು. ಆ ಆಯುಧ ಪುಡಿಪುಡಿಯಾಯಿತು. ಕೋಪಗೊಂಡ ಅಂಗದನು ಒಂದು ಗುದ್ದಿನಿಂದ ಆ ರಾಕ್ಷಸನೇರಿದ್ದ ಕುದುರೆಗಳನ್ನು ಶತಖಂಡವಾಗಿ ಭಗ್ನ ಮಾಡಿದನು. ಮತ್ತೊಂದು ಗುದ್ದಿಗೆ ನರಾಂತಕನು ರಕ್ತವನ್ನು ಕಾರುತ್ತಾ ನರಕದ ದಾರಿ ಹಿಡಿದನು. ಇದನ್ನು ಕಂಡು ನಿರಾಡಿದರು. ನರಾಂತಕನ ತಮ್ಮನಾದ ಮಹೋದರನು ಅಣ್ಣನಿಗಾದ ದುರಂತವನ್ನು ಕಂಡು ಕೋಪದಿಂದ ಕಿಡಿಕಿಡಿಯಾಗಿ ಅಂಗದನ ಮೇಲೆ ಏರಿ ಬಂದನು. ಅದೇ ವೇಳೆಗೆ ದೇವಾಂತಕನು ಆತನ ಮೇಲೆ ಏರಿ ಬಂದನು.
ಮತ್ತೊಂದು ಕಡೆಯಿಂದ ಶ್ರೀರಸ್ಕನು ಅವರಿಬ್ಬರೊಡನೆ ಬಂದು ಸೇರಿದನು. ಅಂಗದನೊಬ್ಬನೇ ಮೂವರೊಡನೆಯೂ ಹೋರಾಡಬೇಕಾಯಿತು. ಆದರೂ ಎದೆಗೆಡಲಿಲ್ಲ. ಸುಂಟರ ಗಾಳಿಯಂತೆ ಗಿರಗಿರನೆ ತಿರುಗುತ್ತಾ ಅವರು ಪ್ರಯೋಗಿಸುತ್ತಿದ್ದ ಕುರಂಬುಗಳಿಂದ ತಪ್ಪಿಸಿಕೊಂಡು ಅವರೊಡನೆ ಸೆಣಸುತ್ತಿದ್ದನು. ಒಮ್ಮೆ ಆತನು ಮಹೋದರನೇರಿದ್ದ ಆನೆಯ ಕುಂಭಸ್ಥಳಕ್ಕೆ ತನ್ನ ವಜ್ರಮುಷ್ಟಿಯಿಂದ ಗುದ್ದಿದನು. ಆ ಪೆಟ್ಟಿಗೆ ಆನೆಯ ಕಡ್ಡುಗಳು ಕಳಚಿಬಿದ್ದವು. ಅದು ಗೀಳಿಡುತ್ತಾ ಸೊಂಡಿಲನ್ನು ಎತ್ತುವಷ್ಟರಲ್ಲಿಯೇ ಆ ವಾನರ ವೀರನು ಅದರ ದಂತವನ್ನು ಕಿತ್ತು ಅದರಿಂದಲೇ ದೇವಾಂತಕನನ್ನು ಮೋದಿದನು. ಪರಿಗದಿಂದ ತನ್ನನ್ನು ಒಡೆಯ ಬಂದ ತ್ರಿಶಿರಸ್ಕನ ತಲೆಯನ್ನು ಮೆಟ್ಟಿದನು. ಹೀಗೆ ಅತುಲ ಸಾಹಸವನ್ನು ಪ್ರದರ್ಶಿಸುತ್ತಿದ್ದರೂ ಒಬ್ಬನೇ ಮೂವರೊಡನೆ ಸರಿಸಮಾನವಾಗಿ ಕೊನೆಯವರೆಗೂ ಹೋರಾಡುವುದರಲ್ಲಿ ಸಾಧ್ಯವಿರಲಿಲ್ಲ. ಕ್ರಮಕ್ರಮೇಣ ಆತನ ಶಕ್ತಿ ಕುಗ್ಗುವುದರಲ್ಲಿತ್ತು. ಅಷ್ಟರಲ್ಲಿ ಹನುಮಂತನು ನೀಲನು ಆ ವಾನರ ಸಹಾಯಕ್ಕಾಗಿ ನುಗ್ಗಿ ಬಂದರು. ನೀಲನು ತ್ರಿಶಿರಸ್ಕನನ್ನು ಎದುರಿಸಿದನು. ಹನುಮಂತನು ವಜ್ರಮುಷ್ಟಿಗೆ ಸಿಕ್ಕಿದ ದೇವಾಂತಕನ ತಲೆ ಜಜ್ಜಿ ಹೋಗಿ ಅದರಲ್ಲಿದ್ದ ಕಣ್ಣುಗುಡ್ಡೆಗಳು, ಹಲ್ಲುಗಳು, ನಾಲಿಗೆಯು ಕಳಚಿ ಕೆಳಗೆ ಬಿದ್ದವು. ಆ ಸುತ್ತರದ ಆ ರಾಕ್ಷಸನ ದೇಹ ದಪ್ಪನೆ ನೆಲಕ್ಕುರುಳಿತು. ತ್ರಿಶಿರಸ್ಕನೊಡನೆ ಹೋರಾಡುತ್ತಿದ್ದ ನಳನನ್ನು ಕಂಡು ಮಹೋದರನು ಮೊನಚಾದ ಬಾಣವೊಂದನ್ನು ಗುರಿಯಿಟ್ಟು ಅವನೆಡೆಗೆ ಹೊರಡಿದನು. ಆ ಬಾಣದ ಹೊಡೆತಕ್ಕೆ ನಳನು ಕ್ಷಣಕಾಲ ತತ್ತರಿಸಿ ಹೋದನು. ಮರುಕ್ಷಣದಲ್ಲಿಯೇ ಆತನು ಅತ್ಯಂತ ಕೋಪಾವಿಷ್ಟನಾಗಿ ಮರವೊಂದರ ಬುಡದಿಂದ ಮಹೋದರನ ತಲೆಯ ಮೇಲೆ ಹೊಡೆದನು. ಆ ಪೆಟ್ಟಿಗೆ ರಾಕ್ಷಸನ ತಲೆಯೊಡೆದು ಅವನು ಸತ್ತು ಹೋದನು. ಅಷ್ಟರಲ್ಲಿ ಹನುಮಂತನು ತ್ರಿಶಿರಸ್ಕನ ಮೇಲೆ ಹೆಮ್ಮರಗಳ ಮಳೆಯನ್ನು ಸುರಿಸಲು ಮೊದಲು ಮಾಡಿದನು. ಶೂರನಾದ ತ್ರಿಶಿರಸ್ಕನು ಆ ಮರಗಳನ್ನೆಲ್ಲ ತನ್ನ ಬಾಣಗಳಿಂದ ನಿವಾರಿಸಿಕೊಳ್ಳುತ್ತಾ ತನ್ನಲ್ಲಿದ್ದ ಶಕ್ತಾಯುಧವನ್ನು ಎದುರಾಳಿಯ ಮೇಲೆ ಪ್ರಯೋಗಿಸಿದನು. ಉಲ್ಕಾಪಾತವಾದಂತೆ ಉರಿಯುತ್ತಾ ಬರುತ್ತಿದ್ದ ಆ ಶಕ್ತಿಯನ್ನು ಹನುಮಂತನು ಕೈಲಿ ಹಿಡಿದು ಮುರಿದು ಹಾಕಿದನು. ಇದರಿಂದ ಕುಪಿತನಾದ ಆ ರಾಕ್ಷಸನು ತನ್ನ ಖಡ್ಗದಿಂದ ಮಾರುತಿಯ ವಕ್ಷಸ್ಥಳಕ್ಕೆ ಹೊಡೆದನು. ಅದನ್ನು ಲೆಕ್ಕಿಸದೆ ಮಾರುತಿ ಅವನ ನೆತ್ತಿಯ ಮೇಲೆ ಗುದ್ದಿ ಅವನ ಕೈಲಿದ್ದ ಖಡ್ಗವನ್ನು ಕಿತ್ತುಕೊಂಡನು. ಆತನ ಈ ಸಾಹಸವನ್ನು ಕಂಡು ವಾನರೆಲ್ಲರೂ ಸಂತೋಷದಿಂದ ಬೊಬ್ಬಿರಿದರು. ಇದನ್ನು ಕಂಡ ತ್ರಿಶಿರಸ್ಕನು ಕ್ರೋಧಾಂಧನಾದನು. ಓಡಿ ಬಂದು ತನ್ನ ಮುಷ್ಟಿಯಿಂದ ಮಾರುತಿಯನ್ನು ಪ್ರಹರಿಸಿದನು. ಹನುಮಂತನು ಅವನ ಈ ಅವಿನಯವನ್ನು ಕಂಡು ಕೋಪದಿಂದ ಅವನ ಕಿರೀಟಗಳನ್ನು ಹಿಡಿದುಕೊಂಡು ಶಿರಸ್ಸುಗಳನ್ನು ಛೇದಿಸ ಹಾಕಿದನು. ರಾವಣನಿಂದ ಅನುಜ್ಞೆ ಪಡೆದು ಹೊರಟವರಲ್ಲಿ ಮಹಾಪಾಶ್ವನೊಬ್ಬನು ಉಳಿದಿದ್ದನು. ವೃಷಭನೆಂಬ ವಾನರ ವೀರನು ಆಡುತ್ತಿದ್ದನು. ಆ ರಾಕ್ಷಸನ ಗದಾಘಾತದಿಂದ ವಾನರ ತಲೆಯೊಡೆದು ರಕ್ತ ಸುರಿಯಿತು. ಕುಪಿತನಾದ ವೃಷಭನು ವೇಗದಿಂದ ಆ ರಾಕ್ಷಸನ ಮೇಲೆ ಬಿದ್ದು ಅವನ ಕೈಲಿದ್ದ ಗದೆಯನ್ನು ಕಿತ್ತುಕೊಂಡು ಅದನ್ನು ಗರಗರ ತಿರುಗಿಸಿ ಅವನ ತಲೆಯ ಮೇಲೆ ಹೊಡೆದನು. ಆ ಪೆಟ್ಟಿಗೆ ಆ ರಾಕ್ಷಸನ ತಲೆಯೊಡೆದು ಅವನೂ ಸತ್ತು ಬಿದ್ದನು. ತಮ್ಮ ಕಡೆಯ ಪ್ರಮುಖರೆಲ್ಲರೂ ಹೊಡೆದುರುಳಿದುದನ್ನು ಕಂಡು ರಾಕ್ಷಸರು ದಿಕ್ಕೆಟ್ಟು ಪಲಾಯನ ಮಾಡಿದರು. ನಮಸ್ಕಾರ.